ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ರಾಜ್ ನ್ಯೂಸ್ ಅಂಡ್ ನ್ಯೂಸ್ಗೆ ಸ್ವಾಗತ. ನಾನು ನವ್ಯ ಹಾಗೂ ನನ್ನ ಜೊತೆ ಇವತ್ತು ನನ್ನ ಕೋ ಆಂಕರ್ ವಿಜಯ ಭಾಸ್ಕರ್ ಇದ್ದಾರೆ. ಗುಡ್ ಮಾರ್ನಿಂಗ್. ವೀಕ್ಷಕರ, ಎಂದಿನಂತೆ ಇವತ್ತು ಕೂಡ ರಾಜ್ಯ ಮಟ್ಟದ ದಿನಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಮುಖವಾದಂತಹ ಸುದ್ದಿಗಳನ್ನು ಪ್ರಕಟ ಮಾಡಿದ್ದಾರೆ, ಇನ್ನು ಯಾವೆಲ್ಲ ವಿಚಾರಗಳ ಬಗ್ಗೆ ಈ ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ, ರಾಜಕೀಯವಾಗಿ, ಆರ್ಥಿಕ ವಿಚಾರವಾಗಿ, ಮಳೆ ವಿಚಾರವಾಗಿ, ಶಿಕ್ಷಣದ ವಿಚಾರವಾಗಿ ಎಲ್ಲಾ ಸುದ್ದಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಈ ದಿನದ ಶುಭ ನುಡಿಯನ್ನ ನೋಡುವುದಾದ್ರೆ, ವಿಜಯವಾಣಿ ಪೇಪರ್ ಅಲ್ಲಿ ವಯಸ್ಸಾಗುವುದು ಎಂದು ಸಹಜ ಪ್ರಕ್ರಿಯೆ, ಅದಕ್ಕಾಗಿ ಮರುಗುವುದು ಒಂದು ದೌರ್ಬಲ್ಯ, ಎಲ್ಲವನ್ನ ಕೂಡ ಸಹಜವಾಗಿ ಸ್ವೀಕರಿಸಿ ಅನುಭವಿಸಲು ಮಾನಸಿಕವಾಗಿ ಸಿದ್ಧರಾಗಿರಬೇಕು ಅನ್ನುವಂತಹ ಒಂದು ಶುಭ ನುಡಿಯನ್ನ ವಿಜಯವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ವಯಸ್ಸಾಗೋದು ಒಂದು ಜೀವನದ ಒಂದು ಪ್ರಕ್ರಿಯೆ ಇದ್ದಂಗೆ. ಸೊ ಅದಕ್ಕೆ ನಾವು ಜಾಸ್ತಿ ಒತ್ತನ್ನ ಕೊಡ್ತಾ, ಅದ್ರ ಬಗ್ಗೆ ಜಾಸ್ತಿ ಯೋಚನೆಯನ್ನ ಮಾಡ್ತಾ, ಅಯ್ಯೋ ವಯಸ್ಸಾಗೋಯ್ತು ಮುಂದೆ ಏನ್ ಮಾಡೋದು ಅನ್ನುವಂಥ ಒಂದು ಪ್ರಶ್ನೆಗಳನ್ನ ನಮಗೆ ನಾವು ಹಾಕೊಳ್ತಾ ಕೂತಿರುವ ಬದಲು ನಮ್ಮ ಜೀವನ ಯಾವ ರೀತಿ ಸಾಗುತ್ತೆ ಆ ರೀತಿಯಾದಂತಹ ಜೀವನವನ್ನು ನಾವು ನಡೆಸ್ಕೊಂಡು ಹೋದ್ರೆ ಒಳ್ಳೆ ರೀತಿಯಾದಂತಹ ಪ್ರಗತಿಯನ್ನ ಜೀವನದಲ್ಲಿ ಕಾಣಬಹುದು ಅನ್ನುವಂತಹ ಒಂದು ಶುಭ ನುಡಿಯನ್ನ ಕೊಟ್ಟಿದ್ದಾರೆ. ಇನ್ನು ಅಂತೆಯೇ ಈ ದಿನ ಎಲ್ಲ ದಿನಪತ್ರಿಕೆಯಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಮಳೆಯ ವಿಚಾರವಾಗಿ ಬಹುತೇಕ ಕೊಟ್ಟಿರುವಂತದ್ದು. ಯಾಕಂದ್ರೆ ಮಳೆಯಿಂದ ಆಗ್ತಾ ಇರುವಂತಹ ಅನಾಹುತಗಳ ವಿಚಾರಗಳ ಬಗ್ಗೆ ಹಾಗೂ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದ ಮಳೆ ಆಗ್ತಾ ಇದೆ, ಯಾವ ರೀತಿ ಮಳೆ ಪ್ರಮಾಣ ಇದೆ ರಾಜ್ಯದಲ್ಲಿ ಅನ್ನುವಂತಹ ವಿಚಾರಗಳ ಬಗ್ಗೆ ಎಲ್ಲ ದಿನಪತ್ರಿಕೆಯಲ್ಲಿ ಪ್ರಮುಖವಾಗಿ ಪ್ರಕಟ ಮಾಡಿದ್ದಾರೆ. ಇನ್ನು ಅದರ ಜೊತೆಗೆ ಜನೋತ್ಸವ ವರ್ಸಸ್ ಜನಜಾಗೃತಿ ಆ ಒಂದು ವಿಚಾರವಾಗಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಮುರುಘಾ ಶ್ರೀಗಳ ಏನಿದೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರದ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ರೀತಿ ಸಾಕಷ್ಟು ವಿಚಾರಗಳ ಬಗ್ಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಗಣೇಶೋತ್ಸವ ಇವತ್ತು ಮತ್ತೆ ನಾಳೆ ಇರುವುದರ ಹಿನ್ನೆಲೆ ಯಾವ ರೀತಿ ಅಂತಂದ್ರೆ ಯಾವ ಏರಿಯಾಗಳಲ್ಲಿ ಯಾವ ರೀತಿಯಾದಂತಹ ಗಣೇಶೋತ್ಸವಕ್ಕೆ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ, ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ಪಾಲನೆ ಮಾಡ್ತಿದ್ದಾರೆ, ಈ ರೀತಿಯಾದಂತಹ ಎಲ್ಲ ಸುದ್ದಿಗಳನ್ನ ಈ ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೊದಲಿಗೆ ನಾವು ನೋಡೋದಾದ್ರೆ ಕನ್ನಡಪ್ರಭ ಪೇಪರ್ ಅಲ್ಲಿ ರಾಮನಗರಕ್ಕೆ ಜಲಪ್ರಳಯ, ನದಿಯಾದ ಬೆಂಗಳೂರು ಮೈಸೂರು ಹೆದ್ದಾರಿ, ತೇಲಾಡಿದ ವಾಹನಗಳು, ಉಕ್ಕಿದ ಕೆರೆಗಳು, 300ಕ್ಕೂ ಹೆಚ್ಚು ಮನೆಗೆ ನೀರು, ತರಾಸಿ ಹತ್ತಿ ಕೂತ ಜನ. ಇದೀಗ ರಾಮನಗರಕ್ಕೆ ಜಲಪ್ರಳಯ ಅನ್ನುವಂಥ ಒಂದು ಹೆಡ್ಲೈನ್ ಅನ್ನ ಇದೀಗ ಕನ್ನಡಪ್ರಭ ಪೇಪರ್ ಅಲ್ಲಿ ಕೊಟ್ಟಿರುವಂತದ್ದು. ಯಾಕಂದ್ರೆ ಅತಿ ಆದಂತಹ ಮಳೆಯ ಹಿನ್ನೆಲೆ ಇದೀಗ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗ್ತಾ ಇದೆ. ಇನ್ನು ಅಂತ್ಯೆ ಕಣ್ಣು ಹಾಯಿಸಿದೆಲ್ಲ ನೀರೋ ತುಂಬಿ ಹರಿದಂತಹ ನೂರಾರು ಕೆರೆಗಳು, ನದಿಯಂತಾದಂತಹ ಬೆಂಗಳೂರು ಮೈಸೂರು ಹೆದ್ದಾರಿ ಸೇರಿ ಪ್ರಮುಖ ರಸ್ತೆಗಳು, ನೀರಲ್ಲಿ ತೇಲಿದಂತಹ 20ಕ್ಕೂ ಹೆಚ್ಚು ವಾಹನಗಳು, ಮುಳುಗಿದಂತಹ 2 ಬಸ್ಗಳು, ರೈಲು ನಿಲ್ದಾಣ, ಆಸ್ಪತ್ರೆ, 300ಕ್ಕೂ ಅಧಿಕ ಮನೆಗಳಿಗೆ ಇದೀಗ ಮಳೆ ನೀರು ನುಗ್ಗಿ ಸಾಕಷ್ಟು ಸಾವಿರಾರು ಮನೆಗಳಿಗೆ ನುಗ್ಗಿದಂತಹ ನೀರು, ಮನೆಗಳಿಗೆ ಜಲ ದಿಗ್ಬಂಧನ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಭಾನುವಾರ ರಾತ್ರಿಯಿಂದ ಈಚೆಗೆ ಭಾರಿ ಮಳೆ ಆಗ್ತಾ ಇದೆ ರಾಮನಗರ ಕಡೆ. ಈಗ ಸೊ ಭಾರಿ ಮಳೆಯ ಹಿನ್ನೆಲೆ ಇದೀಗ ಸಾಕಷ್ಟು ರಸ್ತೆ ಇದೀಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತೊಂದು ಕಡೆ ಮನೆಗಳಿಗೆ ಸುಮಾರು 300ಕ್ಕೂ ಹೆಚ್ಚು ಮನೆಗಳಿಗೆ ಇದೀಗ ಮಳೆ ನೀರು ನುಗ್ಗಿರುವಂತದ್ದು. ಆ ಹಿನ್ನೆಲೆ ಸಾಕಷ್ಟು ಅನಾಹುತಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಆ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ. ಇನ್ನು ಅರ್ಧ ರಾಜ್ಯದಲ್ಲಿ ಭಾರಿ ಮಳೆಯ ಅಬ್ಬರ, ಇಬ್ಬರ ದುರ್ಮರಣ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ. ಚಾಮರಾಜನಗರ ಸೇರಿ ರಾಜ್ಯದ 15 ಜಿಲ್ಲೆಗಳಲ್ಲಿ ಭಾನುವಾರ ರಾತ್ರಿಯಿಂದ ಈಚೆಗೆ ಭಾರೀ ಮಳೆಯಾಗಿದೆ. ಇನ್ನು ಮಳೆಯ ಸಂಬಂಧಿ ಅನಾಹುತಕ್ಕೆ 2 ಬಲಿಯಾಗಿದ್ದು, ಭಟ್ಕಳದ ಸಮುದ್ರದಲ್ಲಿ ದೋಣಿ ಮಗಚಿ ವ್ಯಕ್ತಿಯೊಬ್ಬರು ನಾಪತ್ತೆಯಾಗಿದ್ದಾರೆ. ಮಂಡ್ಯ, ಚಾಮರಾಜನಗರ, ರಾಮನಗರ, ಕನಕಪುರ, ಚನ್ನಪಟ್ಟಣದಲ್ಲಿ ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈ ಒಂದು ವಿಚಾರವನ್ನ ಇದೀಗ ಕನ್ನಡಪ್ರಭ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಎಸ್ ನವ್ಯ, ಇನ್ನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ನೋಡೋದಾದ್ರೆ ವೀಕ್ಷಕರೇ, ವಿಜಯ ಕರ್ನಾಟಕ ಪೇಪರಲ್ಲಿ ಮುಖಪುಟದಲ್ಲೇ ಬಂದಿರುವಂತಹ ಸುದ್ದಿ ಇದು. ಅಯ್ಯೋ ರಾಮನಗರ ಅನ್ನುವಂತಹ ಒಂದು ಹೆಡ್ಲೈನಲ್ಲಿ ಕೊಟ್ಟಿದ್ದಾರೆ. 24 ಗಂಟೆಯಲ್ಲಿ ವಾಡಿಕೆಗಿಂತ 100% ಅಧಿಕ ಮಳೆಯಾಗಿದೆ. 3 ದಶಕದಲ್ಲೇ ಗರಿಷ್ಠ ದಾಖಲೆ ಅಂತೆ ರಾಮನಗರದಲ್ಲಿ ಆಗಿರುವಂತಹ ಮಳೆ. ಬಯಲು ಸೀಮೆ ಜಿಲ್ಲೆಗಳಲ್ಲಿ ಜಲಪ್ರಳಯ ಸೃಷ್ಟಿಯಾಗಿದೆ. ರೇಷ್ಮೆ ನಾಡಿನ ಜನರ ಬದುಕು ಅಯೋಮಯ ಸ್ಥಿತಿಗೆ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಬಂದಿರುವಂಥದ್ದು. ಇನ್ನು ಅದೇ ಒಂದು ಮುಖ್ಯ ಹೆಡ್ಲೈನಲ್ಲೇ ಒಂದಷ್ಟು ಸುದ್ದಿಗಳನ್ನು ಕೊಡ್ತಾ ಹೋಗ್ತಾರೆ. ಮಳೆ ಅವಾಂತರ ಅಂದರೆ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಅನ್ನೋದನ್ನು ನೋಡೋದಾದರೆ, ಒಟ್ಟಾರೆ ರಾಜ್ಯದಲ್ಲಿ ಇನ್ನು ಕೆಲವು ದಿನಗಳ ಮಳೆ ಆಗುವ ಸಾಧ್ಯತೆ ಇದೆ. 24 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆ, ಗಡಿಭಾಗ, ಪುಷ್ಪಗಿರಿ ಪರ್ವತ ಶ್ರೇಣಿಯಲ್ಲೂ ಕೂಡ ಭೂಕುಸಿತ ಆಗಿದೆ. ಇನ್ನು ಬಳ್ಳಾರಿಯಲ್ಲಿ ವೇದಾವತಿ ಹರಿಗೆ
ಹಗರಿ ಸೇತುವೆ ಮುಳುಗಡೆ ಆಗಿದೆ, ಆಂಧ್ರಕ್ಕೆ ಸಂಪರ್ಕ ಕಡಿತ ಆಗಿದೆ. ಆಗಸ್ಟ್ನಲ್ಲಿ ರಾಜ್ಯದಲ್ಲಿ ವಾಡಿಕೆಗಿಂತ 33% ಅಧಿಕ ಮಳೆಯಾಗಿರುವ ಕುರಿತಾಗಿ ಇಲ್ಲಿ ಮಳೆ ಅವಾಂತರ ರಾಜ್ಯದಲ್ಲಿ ಹೇಗಾಗಿದೆ ಅನ್ನೋದನ್ನು, ಇನ್ನು ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. 239 ಮಿಲಿಮೀಟರ್ ಒಂದು ವಾರದಲ್ಲಿ ರಾಮನಗರದಲ್ಲೇ ಮಳೆ ಸುರಿದಿದೆ ಅಂತೆ. 222 ಮಿಲಿಮೀಟರ್ ವಾರದಲ್ಲೇ ಚನ್ನಪಟ್ಟಣದಲ್ಲಿ ಮಳೆ ಪ್ರಮಾಣ ಆಗಿದೆ ಅಂತೆ. ಒಂದು ವಾರದಲ್ಲಿ ವಾಡಿಕೆಗಿಂತಲೂ 700%, 700ಕ್ಕೂ ಅಧಿಕ ಮಳೆ ರಾಜ್ಯದಲ್ಲಿ ಆಗಿದೆ ಅನ್ನುವಂತಹ ಸುದ್ದಿಯನ್ನು ಕೊಟ್ಟಿದ್ದಾರೆ. ಇನ್ನು ಒಳಗಡೆ ಕೂಡ ಬೆಂಗಳೂರಲ್ಲಿ ಯಾವ ಪ್ರಮಾಣದಲ್ಲಿ ಮಳೆಯಾಯಿತು ಆ ವಿಚಾರಗಳನ್ನು ಕೂಡ ನೋಡ್ಬೋದು. ಇನ್ನು ಮತ್ತೊಂದು ಕಡೆ ವಿಜಯವಾಣಿಯಲ್ಲಿ ರಾಮನಗರಕ್ಕೆ ಜಲ ದಿಗ್ಬಂಧನ, ಮೈಸೂರು ಬೆಂಗಳೂರು ದಶಪಥ ರಸ್ತೆ ಪ್ರವಾಹಕ್ಕೆ ಸಿಲುಕಿತು ಅಂತಲೇ ಕೊಟ್ಟಿದ್ದಾರೆ. ಇನ್ನು ಸಂಯುಕ್ತ ಕರ್ನಾಟಕದಲ್ಲಿ ಕೆರೆಯಂತಾದ ಹೆದ್ದಾರಿ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಯೋಚನೆಗಳನ್ನು ಮಾಡಿರ್ತಾರೆ. ಅಂದರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅಪಾಯಕ್ಕೀಡಾಗಬಾರ್ದು, ಈ ರೀತಿ ಹೆದ್ದಾರಿ ಒಳಗಡೆ ನೀರು ಬಂದು ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಬಾರ್ದು ಅಂತೇಳಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿರ್ತಾರೆ. ಆದರೆ ಇಲ್ಲೆಲ್ಲ ಅವೈಜ್ಞಾನಿಕ ನಿರ್ಮಾಣದಿಂದಾಗಿ ಈ ರೀತಿಯ ಘಟನೆಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಹಲವೆಡೆ ಕುಂಭದ್ರೋಣ ಮಳೆ ಆಗಿದೆ ಅಂತೆ. ಇನ್ನು CM ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಳೆಯಿಂದ ಅನಾಹುತವಾಗಿರುವ ರಾಮನಗರ ಚನ್ನಪಟ್ಟಣ ತಾಲೂಕಿಗೆ ಭೇಟಿ ನೀಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅನೇಕ ಕಡೆಗಳಲ್ಲಿ ಸಂಚರಿಸಿ ಪರಿಶೀಲನೆ ನಡೆಸಿದರು. ನೂರಾರು ಮನೆಗಳು ಕುಸಿದಿದ್ದು ಮನೆಗಳ ಸಂತ್ರಸ್ತರನ್ನ ಭೇಟಿಯಾಗಿ ಪರಿಹಾರದ ಭರವಸೆಯನ್ನು ನೀಡಿದರು. ಮನೆಗಳಿಗೆ ನೀರು ನುಗ್ಗಿ ಅಲ್ಲಿ ಅಲ್ಪ ಹಾನಿಯಾಗಿದವರಿಗೆ 10,000 ರೂಪಾಯಿ, ಅರ್ಧಕ್ಕಿಂತ ಹೆಚ್ಚು ಕುಸಿದ ಮನೆಗಳಿಗೆ ತಕ್ಷಣ ₹1,00,000, ಹೀಗೆ 5 ಲಕ್ಷದವರೆಗೂ ಕೂಡ ಪರಿಹಾರವನ್ನು ನೀಡಿದ್ದಾರೆ. ಜೊತೆಗೆ ಕಂದಾಯ ಸಚಿವರು ಕೂಡ ಸಾಥನ್ನು ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಮಳೆಯ ವಿಚಾರವಾಗಿ ಎಲ್ಲ ಪೇಪರ್ಗಳಲ್ಲೂ ಕೂಡ ತೆಗೆದುಕೊಂಡಿರುವಂತಹ ಸುದ್ದಿ. ಇನ್ನು ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ನೋಡೋದಾದರೆ ರಾಜಕೀಯವಾಗಿ ಅಪ್ಡೇಟ್ಸ್ ಸಾಕಷ್ಟು ಸಿಗ್ತಾ ಇದೆ. ಕಾಂಗ್ರೆಸ್ ಮತ್ತು BJP ಈ ಮಳೆ ಯಾವ ರೀತಿ ರಚ್ಚೆ ಹಿಡಿದು ಹೊಡಿತಾ ಇದೆಯೋ ಅವರು ಕೂಡ ಮುಂದಿನ ಚುನಾವಣೆಗಾಗಿ ರಚ್ಚೆ ಹಿಡಿದು ಬಿರುಸಿನ ಒಂದು ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾರೆ. ವಿಜಯ ಕನ್ನಡ ಪೇಪರಲ್ಲಿ ಕೊಟ್ಟಿದ್ದಾರೆ. ಉತ್ತರ ವಿಧಿಯ BJP ಕೈನಿಂದ ಜನಜಾಗೃತಿ ಆಂದೋಲನ. ಸೊ ಈಗ ಒಂದು ಕಡೆ ಜನಜಾಗೃತಿ ಆಂದೋಲನ BJP ಮಾಡ್ತಾ ಇದೆ, ಅದಕ್ಕೆ ಸೆಡ್ಡು ಹೊಡೆಯುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ತನ್ನ ಒಂದು ಉತ್ತರ ವಿಧಿಯ BJP ಅಂತ ಪ್ರತಿದಿನಲೂ ಕೂಡ ಪ್ರಶ್ನೆಯನ್ನು ಮಾಡುವಂತಹ ಒಂದು ವೇದಿಕೆಯನ್ನು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಅಭಿಯಾನವನ್ನು ಮಾಡೋದಕ್ಕೆ ಅಧಿಕಾರಕ್ಕೆ ಬಂದು 3 ವರ್ಷ ಪೂರೈಸಿರುವ BJP ಸರ್ಕಾರದ ವೈಫಲ್ಯಗಳ ವಿರುದ್ಧ ಪ್ರತಿಪಕ್ಷ ಕಾಂಗ್ರೆಸ್ ಉತ್ತರ ವಿಧಿಯ BJP ಅನ್ನುವಂತಹ ಆಂದೋಲನಕ್ಕೆ ಮುಂದಾಗಿದೆ. ಪ್ರಶ್ನೆ ಸರಣಿಯೊಂದಿಗೆ ಜನಜಾಗೃತಿ ಆಂದೋಲನ ಕೈಗೆತ್ತಿಕೊಂಡಿದೆ. 2018ರ ವಿಧಾನಸಭೆ ಚುನಾವಣೆ ಪ್ರಣಾಳಿಕೆಯಲ್ಲಿ BJP ನೀಡಿದ್ದ 600 ಭರವಸೆಗಳ ಪೈಕಿ 10% ಆಶ್ವಾಸನೆಗಳನ್ನು ಈಡೇರಿಸಿಲ್ಲ ಎಂಬ ವಿಚಾರವನ್ನು ಕೇಂದ್ರೀಕರಿಸಿ 90% ವಚನ ವಂಚನೆ ಘೋಷಣೆಯೊಂದಿಗೆ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ ಅಣಿಯಾಗಿದೆ. ರಾಜ್ಯ ಉಸ್ತುವಾರಿ AICC ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ, KPCC ಅಧ್ಯಕ್ಷ DK ಶಿವಕುಮಾರ್, ಈ ಎಲ್ಲ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ಕೂಡ ಜೊತೆಗೂಡಿ, ಅಂದರೆ ವಚನ ವಂಚನೆಯನ್ನು ಮಾಡಿದ್ದಾರೆ, ವಚನಗಳನ್ನು ಕೊಟ್ಟಂತಹ BJP ಪಾಲನೆ ಮಾಡಿಲ್ಲ ಅನ್ನುವಂತಹ ಮಾತನ್ನ ಹೇಳಿ ಒಟ್ಟಾರೆ ಏನು 2018ರ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಏನು ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಟ್ಟಿದ್ರು ಜನರಿಗೆ, ಅದರಲ್ಲಿ 10% ಕೂಡ ಈ ಒಂದು ಸರ್ಕಾರ ನಿಭಾಯಿಸಿಲ್ಲ ಅನ್ನುವಂತಹ ಒಂದು ಆಂದೋಲನಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಜನಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಜನೋತ್ಸವಕ್ಕೆ ಒಂದು ಕಡೆ BJPಯಿಂದ ಸಿದ್ಧತೆ ನಡೀತಾ ಇದೆ. ಅದಕ್ಕೆ ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಕಾರ್ಯಗಳು ನಡೀತಾ ಇದೆ ಅಂತ ಹೇಳ್ಬೋದು. ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಈ ವಿಚಾರ ಬಂದಿದೆ. ನವ್ಯ. ಎಸ್ ವಿಜಯ್, ಇನ್ನು ಮಳೆ ವಿಚಾರವನ್ನ ನಾವು ನೋಡೋದಾದ್ರೆ ಎಲ್ಲ ದಿನಪತ್ರಿಕೆಯಲ್ಲೂ ಕೂಡ ಡಿಫ್ರೆಂಟ್ ಆಗಿರುವಂತಹ ಹೆಡ್ಲೈನ್ ಜೊತೆಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಡಿಫ್ರೆಂಟ್ ಪೇಪರ್ಗಳಲ್ಲೂ ಕೂಡ ಒಂದು ರೀತಿಯಾದಂತಹ ಡಿಫ್ರೆಂಟ್ ಹೆಡ್ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಆಗಲೇ ಕನ್ನಡಪ್ರಭ ನೋಡಿದ್ವಿ. ಇನ್ನು ಉದಯವಾಣಿಯಲ್ಲೂ ಕೂಡ ಭೋರ್ಗರೆದ ಮಳೆ, ಮುಳುಗಿದಂತಹ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ, ಬಿಡದಿಯಲ್ಲಿ ವ್ಯಕ್ತಿ ಸಾವು, ರಾಜ್ಯದಲ್ಲಿ ಸೆಪ್ಟೆಂಬರ್ 2ರವರೆಗೂ ಮಹಾಮಳೆ ಅನ್ನುವಂಥ ಒಂದು ಹೆಡ್ಲೈನ್ ಕೊಟ್ಟಿದ್ದಾರೆ. ಇನ್ನು ಪ್ರಜಾವಾಣಿಯಲ್ಲೂ ಕೂಡ ಮಹಾಮಳೆಗೆ ನಲುಗಿದ ಜನತೆ, ಬಾಲಕಿ ಸೇರಿ 5 ಮಂದಿ ಸಾವು, ಮದ್ದೂರು ಬಳಿಗೆ ಸಂಚಾರ ಬದಲಾವಣೆ ಅನ್ನುವಂಥ ಒಂದು ಹೆಡ್ಲೈನ್ ಅನ್ನ ಡಿಫ್ರೆಂಟ್ ಹೆಡ್ಲೈನ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಜನೋತ್ಸವಕ್ಕೆ ತಿರುಗೇಟು, ಕೈ ಜನಜಾಗೃತಿ, ಆ ಒಂದು ವಿಚಾರದ ಬಗ್ಗೆ ಕೂಡ ಎಲ್ಲ ದಿನಪತ್ರಿಕೆಯಲ್ಲೂ ಕೂಡ ಪ್ರಮುಖವಾಗಿ ಪ್ರಕಟ ಮಾಡಿರುವಂಥದ್ದು. ಆ ಒಂದು ಹೆಡ್ಲೈನ್ ಅನ್ನ ಪ್ರಜಾವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ರೆ, ಮತ್ತೊಂದು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯವಾಣಿಯಲ್ಲೂ ಕೂಡ ಜನೋತ್ಸವ ವರ್ಸಸ್ ಜನಜಾಗೃತಿ, ಜನಸಂಪರ್ಕಕ್ಕೆ ಆದ್ಯತಾ, ಉತ್ತರ
ಆಂದೋಲನ ಅನ್ನುವಂಥ ಒಂದಷ್ಟು ಅಂದರೆ ಬೇರೆ ಬೇರೆ ಯಾವ ರೀತಿಯಾದಂಥ ಕಮಲದಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ, ಮತ್ತೊಂದು ಕೈಪಾಳ್ಯದಲ್ಲಿ ಯಾವ ರೀತಿ ತಯಾರಿಗಳು ನಡೀತಾ ಇದೆ, ಆ ಒಂದು ವಿಚಾರವನ್ನು ಕಂಪೇರ್ ಮಾಡುವಂತಹ ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ಒಂದಷ್ಟು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಗೆ ರಾಜ್ಯದಲ್ಲಿ ಸಿದ್ಧತೆ ಬಿರುಸಾಗ್ತಾ ಇದೆ. ರಾಜ್ಯದ 6 ಸ್ಥಳಗಳಲ್ಲಿ ಬಿಜೆಪಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಜನೋತ್ಸವ ಆಯೋಜನೆ ಮಾಡಿದೆ. ಇನ್ನು ಈ ಉತ್ಸವಕ್ಕೆ ಎದುರೇಟನ್ನ ನೀಡೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದ್ದು ಜನಜಾಗೃತಿ ಕಾರ್ಯಕ್ರಮವನ್ನ ಇದೀಗ ಏರ್ಪಡಿಸಲಾಗ್ತಾ ಇದೆ. ಆಗಲೇ ಹೇಳಿದ ಹಾಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಇದೀಗ ಸಾಕಷ್ಟು ಒಂದಷ್ಟು ಚುನಾವಣೆಯ ತಯಾರಿ, ಸಾಕಷ್ಟು ಕಾರ್ಯತಂತ್ರಗಳು, ಒಬ್ರು ರಣತಂತ್ರವನ್ನ ಸಜ್ಜು ಮಾಡ್ತಾ ಇದ್ರೆ, ಮತ್ತೊಬ್ರು ಕೂಡ ಅದಕ್ಕೆ ಎದುರೇಟನ್ನ ನೀಡೋದಕ್ಕೆ, ತಿರುಗೇಟನ್ನ ಕೊಡೋದಕ್ಕೆ ಮತ್ತಷ್ಟು ಮೆಗಾ ಪ್ಲಾನ್ಗಳನ್ನ ಕೂಡ ರಚನೆ ಮಾಡ್ತಿದೆ. ಇವೆಲ್ಲವನ್ನ ಕೂಡ ಗಮನಿಸ್ತಾ ಇದ್ರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಏನಾಗುತ್ತೆ ಎಲ್ಲವನ್ನ ಕೂಡ ಸದ್ಯ ಕಾದು ನೋಡಬೇಕಾಗಿದೆ. ಮತ್ತೊಂದು ಅದ್ರ ಜೊತೆ ನಾವು ಪ್ರಮುಖವಾಗಿ ನೋಡೋದಾದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕು ಅಂದ್ರೆ ಮುರುಘಾ ಶ್ರೀ ಬಂಧನ ಭೀತಿ ಅಜ್ಞಾತ ಸ್ಥಳಕ್ಕೆ ಹೊರಟಿದ್ದಂತಹ ಶರಣರ ಪ್ರಯಾಣಕ್ಕೆ ತಡೆ ಅನ್ನುವಂಥ ಒಂದು ಹೆಡ್ಲೈನ್ ಅನ್ನ ಪ್ರಜಾವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಅದೇ ವಿಚಾರವನ್ನ ಕೂಡ ಇದೀಗ ಕನ್ನಡ ಪ್ರಭಾದಲ್ಲೂ ಕೂಡ ಕೊಟ್ಟಿದ್ದಾರೆ. ಓಡಿ ಹೋಗಲ್ಲ, ನೆಲದ ಕಾನೂನನ್ನ ಗೌರವಿಸ್ತೇನೆ, ತನಿಖೆಗೆ ಸಹಕರಿಸುವೆ, 15 ವರ್ಷದಿಂದ ಮಠದೊಳಗೆ ಷಡ್ಯಂತ್ರ ನಡೆದಿತ್ತು, ಈಗ ಬಹಿರಂಗವಾಗಿದೆ ಅಂತ ಸ್ವಾಮೀಜಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ನೆಲದ ಕಾನೂನನ್ನ ಗೌರವ ಮಾಡ್ತೇನೆ, ಪಲಾಯನ ಮಾಡೋದಿಲ್ಲ, ಎಲ್ಲ ಸಂಕಷ್ಟಗಳನ್ನ ದಾಟಿ ಹೋಗ್ತೇನೆ ಎಂದು ಬಸವಕೇಂದ್ರ ಮುರುಘಾ ಮಠದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಸ್ವಾಮೀಜಿ ಹೇಳಿದ್ದಾರೆ. ಇನ್ನು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದಂತಹ ಪ್ರಕರಣದ ಆರೋಪಕ್ಕೆ ಗುರಿಯಾಗಿರುವಂತಹ ಅವರು ಸೋಮವಾರ ಬೆಳಗ್ಗೆ ಕೆಲಕಾಲ ಮಠದಿಂದ ಹೊರ ಹೋಗಿ ಮರಳಿ ಬಂದ ನಂತರ ಮಠದ ಆವರಣದಲ್ಲಿ ಜಮಾಯಿಸಿದಂತಹ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ್ರು. ತನ್ನ ಮೂಲಕ ತಮ್ಮ ಬಂಧನವಾಗಿದೆ ಎಂಬ ವದಂತಿಗೆ ತೆರೆಯನ್ನ ಎಳೆದಿದ್ದಾರೆ. ಸಾಕಷ್ಟು ನಿನ್ನೆ ಮುಂಜಾನೆ ಸ್ವಾಮೀಜಿ ಅವರು ಕಾಣಿಸ್ತಾ ಇಲ್ಲ ಮಠದಲ್ಲಿ, ಸೊ ಹಾಗಾಗಿ ಎಲ್ಲೋ ಹೋಗಿದ್ದಾರೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ನಾವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಹೋಗಿದ್ರು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ಆದ್ರೆ ಮತ್ತೆ ಮುರುಘಶ್ರೀ ಅವರ ಬಂಧನವಾಗಿದೆ ಅಂತ ಕೂಡ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇತ್ತು. ಆದ್ರೆ ಆ ಎಲ್ಲ ಸುದ್ದಿಗಳಿಗೂ ಕೂಡ ಸ್ವತಃ ಸ್ವಾಮೀಜಿ ಅವರ ಬ್ರೇಕ್ ಅನ್ನ ಹಾಕಿದ್ರು. ಅಂದ್ರೆ ನಾನು ಬಂಧನವಾಗಿಲ್ಲ ಅಂತ ಒಂದು ಹೇಳಿಕೆಯನ್ನ ನೀಡುವ ಮೂಲಕ ಆ ಒಂದು ವಿಚಾರಗಳಿಗೆ ತೆರೆಯನ್ನ ಕೂಡ ಎಳ್ತಿದ್ರು. ಇನ್ನು ಯಾವುದೇ ರೀತಿಯಾದಂತಹ ಕಾರಣಗಳಿಗೆ ನಾನು ಓಡಿ ಹೋಗಲ್ಲ, ನಾನು ಈ ಒಂದು ನೆಲದಲ್ಲಿಯೇ ಇರ್ತೀನಿ ಹಾಗೂ ಪ್ರತಿಯೊಂದು ಕಾನೂನಾತ್ಮಕ ಎಲ್ಲಾ ರೀತಿಯಾದಂತಹ ವಿಚಾರಣೆಗಳನ್ನ ಕೂಡ ಎದುರಿಸ್ತೇನೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಇದರ ಜೊತೆಗೆ ಸುಮಾರು 15 ವರ್ಷದಿಂದ ಕೂಡ ಮಠದೊಳಗೆ ಷಡ್ಯಂತ್ರ ನಡೆದಿತ್ತು. ಆ ಎಲ್ಲ ಷಡ್ಯಂತ್ರಗಳ ಉತ್ತರವೇ ಈಗ ಆಗ್ತಾ ಇರುವಂತಹ ಈ ಒಂದು ಪ್ರಕರಣ ಅಂತ ಕೂಡ ಸ್ವತಃ ಸ್ವಾಮೀಜಿ ಹೇಳಿಕೆಯನ್ನ ನೀಡಿದ್ದಾರೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಅಸ್ತು, 3 ದಿನ ಗಣೇಶೋತ್ಸವ, ಮೇಯರ್ ಈ ಒಂದು ಘೋಷಣೆಯನ್ನು ನೀಡಿದ್ದಾರೆ. ಯಾಕಂದ್ರೆ ಈದ್ಗಾ ಮೈದಾನದಲ್ಲಿ ಸಾಕಷ್ಟು ವಾದ ವಿವಾದಗಳು ಕೂಡ ಆಗ್ತಲೇ ಇತ್ತು. ಇನ್ನು ಬೆಂಗಳೂರಿನಲ್ಲೂ ಕೂಡ ಆ ಒಂದು ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಆದರೆ ಬೆಂಗಳೂರಿನಲ್ಲಿ ಅದಕ್ಕೆ ಬ್ರೇಕ್ ಬಿದ್ದಿತ್ತು. ಮತ್ತೆ ಇದೀಗ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ರಾಷ್ಟ್ರಧ್ವಜ ಹಾರಾಟ ವಿಷಯವಾಗಿ 90ರ ದಶಕದಲ್ಲಿ ಇಡೀ ದೇಶದ ಗಮನವನ್ನ ಸೆಳೆದಿದ್ದಂತಹ ಇಲ್ಲಿನ ಈದ್ಗಾ ಮೈದಾನದಲ್ಲಿ ಇದೀಗ ಸಾರ್ವಜನಿಕ ಗಣೇಶೋತ್ಸವ ಆಚರಣೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ. ಕೆಲವು ಹಿಂದೂ ಪರ ಸಂಘಟನೆಗಳು ಈ ಬಾರಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಆಚರಣೆಗೆ ಅವಕಾಶವನ್ನ ನೀಡಬೇಕು ಎಂದು ಈ ತಿಂಗಳ ಆರಂಭದಲ್ಲಿಯೇ ಪಾಲಿಕೆಗೆ ಮನವಿಯನ್ನ ಸಲ್ಲಿಸಿತ್ತು. ಇದಕ್ಕೆ ಕಾಂಗ್ರೆಸ್ ಸೇರಿದಂತೆ ವಿವಿಧ ಸಂಘಟನೆಗಳು ವಿರೋಧವನ್ನ ವ್ಯಕ್ತಪಡಿಸಿದ್ವು. ಆದರೆ ಈ ಹಿನ್ನೆಲೆಯಲ್ಲಿ ಪಾಲಿಕೆ 5 ಸದಸ್ಯರ ಸದನ ಸಮಿತಿ ರಚನೆಯನ್ನ ಮಾಡಿತ್ತು. ಇನ್ನು ಸಮಿತಿಯ ವರದಿ ಆಧರಿಸಿ ಮೇಯರ್ ಈರೇಶ್ ಅಂಚಟಗೇರಿ ಸೋಮವಾರ ಸಂಜೆ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲೂ ಕೂಡ ಇದೀಗ ಗಣೇಶೋತ್ಸವಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಎಸ್ ನವ್ಯ, ಏನು ರಾಜ್ಯದ ದಿನಪತ್ರಿಕೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲೂ ಕೂಡ ರಾಜಧಾನಿ ಬೆಂಗಳೂರಲ್ಲಿ ಏನು ಚಾಮರಾಜಪೇಟೆಯ ಆಟದ ಮೈದಾನದ ವಿವಾದ ಇತ್ತು, ಆ ಒಂದು ವಿವಾದ ಇವತ್ತು ಸುಪ್ರೀಂ ಅಂಗಳದಲ್ಲಿ ಈದ್ಗಾ ವಿವಾದ ಅಂತ ಹೇಳಿ ಒಂದು ಶೀರ್ಷಿಕೆಯಡಿ ಕೊಟ್ಟಿದ್ದಾರೆ. ಇದನ್ನ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲು ಅರ್ಜಿ ಸಲ್ಲಿಸಿದವರಿಗೆ ಅನುಮತಿ ನೀಡುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಿರುವ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯವರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ವಕ್ಫ್ ಮಂಡಳಿ ಪರವಾಗಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಎದುರು ವಾದ ಮಂಡಿಸಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಈ ವಿಚಾರವನ್ನು ತುರ್ತಾಗಿ ವಿಚಾರಣೆಗೆ ಕೈಗೆತ್ತಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಪ್ರಕರಣದ ವಿಚಾರಣೆಯನ್ನು ಮಂಗಳವಾರ ನಡೆಸಲು ದ್ವಿಸದಸ್ಯ ಪೀಠವು ಸಮ್ಮತಿಯನ್ನು ಕೊಟ್ಟಿದ್ದು, ಮೈದಾನದಲ್ಲಿ ಗಣೇಶ
ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ಕೋರಿ ಸಲ್ಲಿಸಿರುವ ಅರ್ಜಿಗಳನ್ನು ಸರ್ಕಾರ ಪರಿಗಣಿಸಬಹುದೆಂದು ಹೈಕೋರ್ಟ್ ಆದೇಶ ಹೊರಡಿಸಿತ್ತು. ಹೀಗಾಗಿ ಈಗಾಗಲೇ ಸರ್ಕಾರ 3 ದಿನಗಳ ಮಟ್ಟಿಗೆ ಗಣೇಶ ಹಬ್ಬ ಆಚರಣೆಗೆ ಬೆಂಗಳೂರಿನ ಈದ್ಗಾ ಮೈದಾನದಲ್ಲಿ ಒಂದು ಕಡೆ ಪರ್ಮಿಷನ್ ಕೊಟ್ಟಿದೆ. ಆದರೆ ಮತ್ತೊಂದು ಕಡೆ ಇವತ್ತು ಸುಪ್ರೀಂ ಅಂಗಳದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅರ್ಜಿದಾರರ ಪರ ಏನು ಹೇಳುತ್ತೆ ಅಥವಾ ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿಯುತ್ತಾ, ಇದೆಲ್ಲವುದನ್ನು ಕೂಡ ಇವತ್ತಿನ ವಿಚಾರಣೆಯಲ್ಲಿ ನಾವು ನೋಡಬಹುದು. ಮತ್ತೊಂದು ಕಡೆ ಗಣೇಶ ಹಬ್ಬ ಜೋರಾಗಿದೆ ರಾಜ್ಯದಲ್ಲಿ. ಹಾಗಾಗಿ ಹಬ್ಬದ ಹಿನ್ನೆಲೆ ಸಾರ್ವಜನಿಕರಲ್ಲಿ ಒಂದು ಮನವಿ ಇದೆ. ಅದೇನಪ್ಪ ಅಂದರೆ ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಕಡ್ಡಾಯ. ವಿಜಯ ಕರ್ನಾಟಕ ಪೇಪರಲ್ಲಿ ಕೊಟ್ಟಿದ್ದಾರೆ. ಕೋವಿಡ್ ಸೋಂಕು ಹೆಚ್ಚಳದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಅಂತ್ಯದವರೆಗೂ ಕೂಡ ಆಚರಿಸುವ ಹಬ್ಬದ ವೇಳೆ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಕಡ್ಡಾಯ ನಿಯಮ ಜಾರಿಯಲ್ಲಿರುತ್ತೆ ಅಂತ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನು ಹೊರಡಿಸಿದೆ. ಗೌರಿ ಗಣೇಶ ಹಬ್ಬ, ಓಣಂ, ಅನಂತರ ಪದ್ಮನಾಭ ವ್ರತ, ವಿಶ್ವಕರ್ಮ ಜಯಂತಿ, ಮಹಾಲಯ ಅಮಾವಾಸ್ಯೆ ವೇಳೆ ಸೋಂಕು ಮತ್ತಷ್ಟು ಹೆಚ್ಚುವ ಸಾಧ್ಯತೆಗಳಿದೆ. ಹೀಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ಹೋಟೆಲ್, ಬಾರ್, ರೆಸ್ಟೋರೆಂಟ್ಗಳು, ಕಚೇರಿಗಳು ಪ್ರಯಾಣ ಸಂದರ್ಭದಲ್ಲಿ ಮಾಸ್ಕ್ ಕಡ್ಡಾಯ. ಹಾಗಾಗಿ ಮಾಸ್ಕನ್ನು ಎಲ್ಲರೂ ಕೂಡ ಹಾಕ್ಕೋಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಹಾಕ್ಕೊಂಡ್ರೆ ಈ ಒಂದು ಕೋವಿಡ್ ಮತ್ತೆ ಸೋಂಕು ಹೆಚ್ಚಳ ಆಗೋದನ್ನು ತಡಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಜಾಗೃತಿಗಾಗಿ ಈಗ ಆರೋಗ್ಯ ಇಲಾಖೆ ಒಂದಷ್ಟು ಆದೇಶಗಳನ್ನು ಕೊಟ್ಟಿದೆ. ಜೊತೆಗೆ ವಿವಾದಿತ ಸ್ಥಳಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಬೇಡ. ವಿಜಯವಾಣಿ ಪೇಪರಲ್ಲಿ ಗಣೇಶ ಹಬ್ಬ ಆಚರಣೆಗೆ ಯಾವ ರೀತಿಯಾದಂತಹ ಮಾನದಂಡಗಳು ಇರಬೇಕು ಅನ್ನುವಂಥ ಕುರಿತಾಗಿ ಕೊಟ್ಟಿದ್ದಾರೆ. 5ನೇ ಪುಟದಲ್ಲಿ ಕೊಟ್ಟಿರುವಂತಹ ಮಾಹಿತಿ ಇದು. ವಿವಾದಿತ ಸ್ಥಳದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶವಿಲ್ಲ. ಸ್ಥಳದ ಮಾಲೀಕರ ಅನುಮತಿ ಪಡಿಬೇಕು. ಸಿಸಿ ಕ್ಯಾಮೆರಾ, ಸ್ವಯಂ ಸೇವಕರ ನಿಯೋಜನೆ ಕಡ್ಡಾಯ. ಹಾಗೆ ಹಲವು ಮಾರ್ಗಸೂಚಿಗಳನ್ನು ನಗರ ಪೊಲೀಸ್ ಆಯುಕ್ತರು ನೀಡಿದ್ದಾರೆ. ದಾರಿ ಹೊಕ್ಕರು ಮತ್ತು ವಾಹನ ಸಂಚಾರಕ್ಕೆ ಅಡ್ಡಿ ಆಗದಂತೆ ಚಪ್ಪರ ಮತ್ತು ಶಾಮೀನಕ್ಕೆ ಬ್ಯಾನರ, ಫ್ಲೆಕ್ಸ್ ಅಳವಡಿಕೆ ಆಗಬೇಕು. ಆದರೆ ಬೇರೆ ಸ್ಥಳದಲ್ಲಿ ಬ್ಯಾನರ್ ಅಳವಡಿಸಲು ಬಿಬಿಎಂಪಿಯಿಂದ ಪ್ರತ್ಯೇಕವಾಗಿ ಪರವಾನಗಿಯನ್ನು ಪಡಿಬೇಕು. ಪ್ರತಿಷ್ಠಾಪನೆ ಮಾಡಿದ ಸ್ಥಳದಲ್ಲಿ ಆಯೋಜಕರ ಪರವಾಗಿ ಜವಾಬ್ದಾರಿಯುತ ಕಾರ್ಯಕರ್ತರು ದಿನದ 24 ಗಂಟೆಯೂ ಇರಬೇಕು. ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ರವಾನಿಸಬೇಕು. ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಬೆಂಕಿ ನಂದಿಸುವ ಸಾಧಕ, ಮರಳು ತುಂಬಿದ ಬಕೆಟ್, ನೀರಿನ ವ್ಯವಸ್ಥೆ ಮಾಡಿರಬೇಕು ಅಂತೇಳಿ ಮಾರ್ಗಸೂಚಿಯಲ್ಲಿ ಈಗಾಗಲೇ ತಿಳಿಸಲಾಗಿದೆ. ಮೂರ್ತಿ ಪ್ರತಿಷ್ಠಾಪನೆ ಸಮೀಪದಲ್ಲಿ ಅಡುಗೆ ಮಾಡಬಾರದು. ಸೀಮೆ ಎಣ್ಣೆ, ಪೆಟ್ರೋಲ್ ಸಂಗ್ರಹಿಸಬಾರದು. ಎಲೆಕ್ಟ್ರಿಷಿಯನ್ ನಿಯೋಜನೆ ಮಾಡಿ ಸಂಪರ್ಕ, ಬೆಳಕು ಮತ್ತು ವಿದ್ಯುತ್ ವ್ಯವಸ್ಥೆಯನ್ನು ನೋಡಿಕೊಳ್ಬೇಕು. ಶಾರ್ಟ್ ಸರ್ಕ್ಯೂಟ್ ಆಗದಂತೆ ಮುಂಜಾಗ್ರತೆ ವಹಿಸಬೇಕು. ಹೀಗೆ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಬೇಕಂತೇಳಿ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಮಾತ್ರ ಧ್ವನಿವರ್ಧಕ ಬಳಸುವುದು. ಶಾಲಾ ಮಕ್ಕಳ, ರೋಗಿಗಳು ಮತ್ತು ಹಿರಿಯ ನಾಗರಿಕರಿಗೆ ತೊಂದರೆ ಆಗದಂತೆ. ಅಂದರೆ ನೋಡಿ, ಇಲ್ಲಿ ವಿಶೇಷವಾಗಿ ಗಮನಿಸೋದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಮಾತ್ರ ಧ್ವನಿವರ್ಧಕಗಳನ್ನು ಬಳಸೋದಕ್ಕೆ ಅವಕಾಶ ಇದೆ. ಅನಂತರ ಅವಕಾಶ ಇಲ್ಲ. ಪ್ರತಿಷ್ಠಾಪನಾ ಮಂಡಳಿ ಮತ್ತು ಸಮಿತಿ ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳ ಹೆಸರು, ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಸಂಬಂಧಪಟ್ಟ ಅಂದರೆ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಒಪ್ಪಿಸಬೇಕು ಅನ್ನುವಂಥ ಮಾಹಿತಿ ನೀಡಿದ್ದಾರೆ. ಸ್ಥಳದಲ್ಲಿ ಸಾರ್ವಜನಿಕರಿಗೆ ಕಾಣುವಂತೆ ಬೋರ್ಡ್ಗಳನ್ನು ಹಾಕೋದನ್ನು ನಿರ್ದೇಶಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಯಾವ್ಯಾವ ಕಟ್ಟುನಿಟ್ಟಿನ ಪಾಲನೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಬೆಸ್ಕಾಂ ಅನುಮತಿ ಕೂಡ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆಯುವ ಮುನ್ನ ಬೆಸ್ಕಾಂ ಕ್ಷೇತ್ರಾಧಿಕಾರಿಗಳಿಗೆ ಸಮಾರಂಭದ ಸ್ಥಳ ಪರಿಶೀಲನೆ ಮತ್ತು ತಪಾಸಣೆ ತಿಳಿಸಬೇಕು. ಆನಂತರ ಭೂಗತ ಕೇಬಲ್ ಬಳಸಿ ಓವರ್ ಹೆಡ್ ಮಾರ್ಗದಲ್ಲಿ ವೈರ್ ಎಳೆದು ವಿದ್ಯುತ್ ಸಂಪರ್ಕ ಪಡಿಬೇಕು. ಹೀಗೆ ಬೆಸ್ಕಾಂನ ಒಂದಷ್ಟು ಮಾಹಿತಿಯನ್ನು ಪಡ್ಕೋಬೇಕು. ಜೊತೆಗೆ ಅವರಿಗೆ ಅವರ ಅನುಮತಿ ಕೂಡ ತೆಗೆದುಕೊಳ್ಬೇಕು ಅನ್ನುವಂಥ ಮಾಹಿತಿ ನೀಡಿದ್ದಾರೆ. ಮತ್ತೊಂದು ಕಡೆ ಲೇಸರ್ ಪ್ರಾಜೆಕ್ಟ್ ಬಳಕೆ ನಿರ್ಬಂಧ. ಇಲ್ಲಿ ಏನೇನು ನಿರ್ಬಂಧಗಳನ್ನು ಹಾಕಿದ್ದಾರೆ. ಸೂಕ್ಷ್ಮ ಪ್ರಾರ್ಥನೆ ಸ್ಥಳದಲ್ಲಿ ಸಿಡಿಮದ್ದು ಬಳಕೆ ನಿಷೇಧ. ಬಲವಂತವಾಗಿ ದೇಣಿಗೆ ಸಂಗ್ರಹಿಸುವಂತಿಲ್ಲ. ನಿಗದಿತ ಸಮಯಕ್ಕೆ ಮೆರವಣಿಗೆ ಮುಗಿಸಬೇಕು. ಅಂದರೆ ಪೊಲೀಸರೇನು ನಿಗದಿತ ಸಮಯ ಕೊಟ್ಟಿದ್ದಾರಲ್ಲ, ಆ ಸಮಯದೊಳಗೆ ಮೆರವಣಿಗೆಯನ್ನು ವಿಸರ್ಜನೆ ಸಂದರ್ಭದಲ್ಲಿ ಮುಗಿಸಬೇಕು. ವಿದ್ಯುತ್ ತಂತಿ ಮೇಲೆ ಇರುವಂತಹ ಮರ ಮತ್ತು ಕೊಂಬೆಗಳನ್ನು ತೆಗಿಬಾರ್ದು. ಸೊ ವಿದ್ಯುತ್ ವೈರ್ ತುಂಡಾಗಿದ್ದರೆ 1912ಕ್ಕೆ ಕರೆ ಮಾಡಬೇಕು. ಇದೆಲ್ಲವೂ ಕೂಡ ಅನುಸರಿಸಬೇಕು. ಇನ್ನು 112ಕ್ಕೆ ಕರೆ ಮಾಡಿ ದೂರು ನೀಡಿ. ಯಾವ ಕಾರಣಕ್ಕಾಗಿ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮೆರವಣಿಗೆ, ವಿಸರ್ಜನೆ ವೇಳೆ ಹೆಣ್ಣು ಮಕ್ಕಳನ್ನು ಚುಡಾಯಿಸಿದರೆ ತಕ್ಷಣ ಪೊಲೀಸ್ ಸಹಾಯವಾಣಿ 112ಕ್ಕೆ ಕರೆ ಮಾಡಬಹುದು ಅಂತೇಳಿ ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಎಲ್ಲ ಮಾನದಂಡಗಳನ್ನು ಹಾಕಿ ಹಬ್ಬ ಆಚರಣೆ ಮಾಡೋದಕ್ಕೆ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಯಾವ ರೀತಿ ಹಬ್ಬ ಆಚರಣೆ ಮಾಡಬೇಕು, ಯಾವೆಲ್ಲ ಮಾನದಂಡ ಇದೆ ಅಂತ ಕೊಟ್ಟಿದ್ದಾರೆ. ನವ್ಯ,
ಆಗಲೇ ಗಣೇಶ ಹಬ್ಬದ ತಯಾರಿಗಳ ಬಗ್ಗೆ ಹೇಳ್ತಾ ಇದ್ರಿ, ಆದರೆ ಇದೀಗ ಮಳೆಯನ್ನ ಕೂಡ ಲೆಕ್ಕಿಸದೆ ಹಬ್ಬದ ಸಾಮಗ್ರಿಯ ಖರೀದಿಗೆ ಇದೀಗ ಜನ ಮುಗಿಬಿದ್ದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯವಾಣಿ ಪೇಪರ್ ಅಲ್ಲಿ ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಮಣ್ಣಿನ ಗೌರಿ ಗಣೇಶನ ಮೂರ್ತಿಗಳಿಗೆ ಹೆಚ್ಚಿನ ಬೇಡಿಕೆ, ಮಳೆಯಿಂದ ರಿಯಾಯಿತಿ ದರದಲ್ಲಿ ಮಾರಾಟ ಆ ಒಂದು ವಿಚಾರವನ್ನ ಇದೀಗ ಹೆಡ್ಲೈನ್ ಆಗಿ ಕೊಟ್ಟಿದ್ದಾರೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ನಗರದ ಕೆಆರ್ ಮಾರ್ಕೆಟ್ ಸೇರಿದಂತೆ ವಿವಿಧ ಮಾರುಕಟ್ಟೆಗಳಲ್ಲಿ ಸೋಮವಾರ ಖರೀದಿ ಭರಾಟೆ ಜೋರಾಗಿತ್ತು. ಸುರಿತಾ ಇದ್ದಂತಹ ಮಳೆಯನ್ನ ಕೂಡ ಲೆಕ್ಕಿಸದೆ ಜನರು ಮಣ್ಣಿನ ಗೌರಿ ಗಣೇಶನ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಹಾಗೂ ಅಲಂಕಾರಿಕ ವಸ್ತುಗಳನ್ನ ಖರೀದಿಯನ್ನ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಇನ್ನು ಮಂಗಳವಾರ ಗೌರಿ ಮತ್ತು ಬುಧವಾರ ಗಣೇಶ ಹಬ್ಬ ಆಚರಿಸುವಂತಹ ಹಿನ್ನೆಲೆಯಲ್ಲಿ ನಾಳೆ ಕೂಡ ಭರ್ಜರಿ ವ್ಯಾಪಾರ ನಿರೀಕ್ಷೆ ಮಾಡಲಾಗಿದೆ. ಹಬ್ಬದ ಅಂಗವಾಗಿ ಸೋಮವಾರ ಬಾಳೆಹಣ್ಣು, ಮಲ್ಲಿಗೆ ಹೂವು ಹೊರತುಪಡಿಸಿ ಉಳಿದಂತಹ ಸೇವಂತಿ ಹೂವು, ಸುಗಂಧರಾಜ, ಕನಕಾಂಬರ ಹೂವು, ಸೇಬು, ದಾಳಿಂಬೆ, ಮೂಸಂಬಿ ಮತ್ತಿತರ ಹೂವು ಹಣ್ಣುಗಳ ಬೆಲೆ ಕೂಡ ಕಡಿಮೆ ಆಗಿದೆ. ಹಾಗಾದ್ರೆ ಹಣ್ಣುಗಳ ದರ ಏನೆಲ್ಲ ಇದೆ ಅಂತ ನೋಡೋದಾದ್ರೆ ಏಲಕ್ಕಿ ಬಾಳೆಹಣ್ಣು 110 ರೂಪಾಯಿ, ಇನ್ನು ಅನಾಸನ್ನ ಜೋಡಿಗೆ 50 ರೂಪಾಯಿ ಹಾಗೂ ದಾಳಿಂಬೆ 150 ರೂಪಾಯಿ, ಮೂಸಂಬಿ 60 ರೂಪಾಯಿ, ಪಚ್ಚ ಬಾಳೆಹಣ್ಣು 40 ರೂಪಾಯಿ, ಸೇಬು 150, ಸೀಬೆ ಹಣ್ಣು 60 ರೂಪಾಯಿ. ಈ ರೀತಿಯಾದಂತಹ ಒಂದಷ್ಟು ರೇಟ್ಗಳನ್ನ ಕೊಟ್ಟಿದ್ದಾರೆ ಹಾಗೂ ಹೂವುಗಳ ದರಗಳ ವಿಚಾರಗಳನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾದಂತಹ ತಾರಾತುರಿಯಲ್ಲಿ ಮತ್ತೆ ಆಲ್ಮೋಸ್ಟ್ 2 ಇಯರ್ಸ್ ಆಗಿತ್ತು ಕೋವಿಡ್ ಇದ್ದಂತಹ ಕಾರಣ ಯಾವುದೇ ರೀತಿ ಗಣೇಶ ಹಬ್ಬ ಆಚರಣೆಗೆ ಒಂದಷ್ಟು ಬ್ರೇಕ್ ಅನ್ನ ಹಾಕಲಾಗಿತ್ತು. ಆದ್ರೆ ಮತ್ತೆ 2 ವರ್ಷಗಳ ಆದ ನಂತರ ಇದೀಗ ಆಚರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಸಾಕಷ್ಟು ಜನ ಇದೀಗ ಕೆಆರ್ ಮಾರ್ಕೆಟ್ ಅಲ್ಲಿ ಫುಲ್ ಜನ ಜಂಗೂಲಿ ಅಂತಾನೆ ಹೇಳ್ಬಹುದು. ಆ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಸ್ ನವ್ಯ, ಇನ್ನು ವಿಶೇಷವಾಗಿ ಅದೇ ನೀವು ಹೇಳಿದಾಗೆ ಎಲ್ಲ ಪತ್ರಿಕೆಗಳಲ್ಲೂ ಅದು ಕೊಟ್ಟಿರುವಂಥದ್ದು. ವಿಜಯ ಕರ್ನಾಟಕದಲ್ಲೂ ಕೂಡ ಮಳೆಯ ನಡುವೆಯೂ ಖರೀದಿ ಭರಾಟೆ ಜೋರು ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಜನರು ಹಬ್ಬದ ವಾತಾವರಣದಲ್ಲಿ ಇದ್ದಾರೆ, ಯಾಕೆಂದರೆ 2 ವರ್ಷ ಆಯಿತು ಕೋವಿಡ್ನಿಂದಾಗಿ ಯಾರು ಕೂಡ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡೋಕ್ಕಾಗಿರಲಿಲ್ಲ ಸಾಂಕ್ರಾಮಿಕ ರೋಗದ ಹಿನ್ನೆಲೆ. ಈ ವರ್ಷ ಗಣೇಶ ಹಬ್ಬ ಆಚರಣೆಗೆ ಜನರು ತುದಿಗಾಲಲ್ಲಿ ಬಹಳ ಸಂಭ್ರಮದಿಂದ ಸಡಗರದಿಂದ ಮನೆ ಮಾಡ್ತಾ ಇದೆ. ಮನೆಯಲ್ಲಿ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಜೊತೆಗೆ ಇನ್ನು ಸಂಯುಕ್ತ ಕರ್ನಾಟಕ ಪೇಪರಲ್ಲಿ ಮುಖಪುಟದಲ್ಲಿ ಕೊಟ್ಟಿರುವಂತಹ ವಿಚಾರ, ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂನಲ್ಲಿ ಚರ್ಚೆಯಾಗಲಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ನಿಷೇಧಿಸಿರುವ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದು, ರಾಜ್ಯ ಸರ್ಕಾರ ಮತ್ತು ಇತರರಿಗೆ ನೋಟಿಸನ್ನು ಜಾರಿ ಮಾಡಿದೆ. ನಾವು ಇಂತಹ ನಡವಳಿಕೆಗಳನ್ನು ಅನುಮತಿಸುವುದಿಲ್ಲ. ನೀವು ತುರ್ತು ವಿಚಾರಣೆಗೆ ಬಯಸಿದ್ದೀರಿ, ಈಗ ಪ್ರಕರಣವನ್ನು ಮುಂದೂಡಬೇಕು ಅಂತ ಹೇಳ್ತಿದ್ದೀರಿ. ಈ ರೀತಿಯ ನಡವಳಿಕೆಗಳಿಗೆ ನಾವು ಅವಕಾಶ ನೀಡುವುದಿಲ್ಲ ಅಂತೇಳಿ ನ್ಯಾಯಾಲಯ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 5ಕ್ಕೆ ಮುಂದೂಡಿದೆ. ಸೊ ಇದು ಸಂಯುಕ್ತ ಪೇಪರಲ್ಲಿ ಕೊಟ್ಟಿರುವಂತಹ ಸುದ್ದಿ. ಮತ್ತೊಂದು ಕಡೆ ವಿಜಯ ಕರ್ನಾಟಕದಲ್ಲಿ ಹಿಜಾಬ್ ಅರ್ಜಿದಾರರಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಅಂತ ಕೂಡ ಕೊಟ್ಟಿದೆ. ಈಗಾಗಲೇ ಗೊತ್ತು ನಮಗೆ ರಾಜ್ಯದಲ್ಲಿ ಹಿಜಾಬ್ ವಿಚಾರವಾಗಿ ಯಾವ ಮಟ್ಟದಲ್ಲಿ ಕೋಮು ಸಂಘರ್ಷಕ್ಕೆ ಕಾರಣ ಆಯಿತು. ವಿದ್ಯಾರ್ಥಿಗಳ ಮಧ್ಯೆ ಈ ಒಂದು ಒಂಥರ ಇದೊಂದು ದುರಾದೃಷ್ಟಕರ ನಡೆ ಅಂತ ಹೇಳ್ಬೋದು. ಆ ರೀತಿಯ ಒಂದಷ್ಟು 2 ಸಮುದಾಯಗಳ ಮಧ್ಯ ಒಂದಷ್ಟು ಭಿನ್ನಾಭಿಪ್ರಾಯ ಶಾಲೆಗಳಲ್ಲಿ ವಾತಾವರಣ ಕಂಡುಬಂದಿತ್ತು. ಕರ್ನಾಟಕದ ಹಿಜಾಬ್ ರಗಳೆ ಸುಪ್ರೀಂ ಕೋರ್ಟ್ನಲ್ಲೂ ಸದ್ದು ಮಾಡಿದ್ದು, ವಿಚಾರಣೆ ಮುಂದೂಡುವಂತೆ ಕೋರಿದ ಅರ್ಜಿದಾರರನ್ನು ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಶಾಲೆಗಳಲ್ಲಿ ಹಿಜಾಬ್ ನಿರ್ಬಂಧಿಸಿದ ಕರ್ನಾಟಕ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸಲ್ಲಿಸಿರುವಂತಹ ಮೇಲ್ಮನವಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ, ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ನೇತೃತ್ವದಲ್ಲಿ ಈ ಒಂದು ದ್ವಿಸದಸ್ಯ ಪೀಠ ರಾಜ್ಯ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿ ಸೆಪ್ಟೆಂಬರ್ 5ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಸೊ ಹೀಗೆ ಹಿಜಾಬ್ ವಿಚಾರವಾಗಿ ಕೊಟ್ಟಿರುವಂಥದ್ದು ನವ್ಯ. ಜೊತೆಗೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ, ಮನ ಕಲಕುವಂತಹ 3 ಅಮಾನುಷ ಘಟನೆಗಳು ನಡೆದಿರುವ ಬಗ್ಗೆ ಸಂಯುಕ್ತ ಕರ್ನಾಟಕ ಪೇಪರಲ್ಲಿ ಮುಖಪುಟದಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ದೇಶದಲ್ಲಿ 3 ರಾಜ್ಯಗಳಲ್ಲಿ ನಡೆದ 3 ಮನಕಲಕುವ ಘಟನೆಗಳು ಸಮಾಜದಲ್ಲಿ ಮಾನವೀಯತೆ ನಶಿಸುತ್ತಿದೆ ಎಂಬುದನ್ನು ಎತ್ತಿ ತೋರುತ್ತಿವೆ. ಜಾರ್ಖಂಡ್ನಲ್ಲಿ 12 ವರ್ಷದ ವಿದ್ಯಾರ್ಥಿನಿಯನ್ನ ಬೆಂಕಿ ಹಚ್ಚಿ ಕ್ರೂರವಾಗಿ ಕೊಂದಿದ್ದಾರೆ. ಮತ್ತೊಂದು ಕಡೆ ಅಧಿಕಾರಿಗಳು ಆಂಬ್ಯುಲೆನ್ಸ್ ನಿರಾಕರಿಸಿದ ಪರಿಣಾಮ 10 ವರ್ಷದ ಬಾಲಕನೋರ್ವ ತನ್ನ 2 ವರ್ಷದ ತಮ್ಮನ ಶವವನ್ನು ಕೈಯ ಮೇಲೆ ಹೊತ್ತೊಯ್ದ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಇದೊಂದು 2ನೇ ಘಟನೆ. ಮತ್ತೊಂದು 3ನೇ ಘಟನೆ, ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೊಬ್ಬ ತನ್ನ ಕುಟುಂಬದ 5ರನ್ನ ಬರಬ್ಬರವಾಗಿ ಹತ್ಯೆಗೈದಿರುವ ಘಟನೆ. ನೋಡಿ ಯಾವ ರೀತಿಯಾದಂತಹ ಮನಕಲಕುವ ಘಟನೆಗಳು ಪ್ರತಿದಿನ ನಮ್ಮ ಜೀವನದಲ್ಲಿ ನಡೀತಾ ಇರುತ್ತೆ. ಆದರೂ ಕೂಡ ನಾವು ಈ ಘಟನೆಗಳನ್ನು ಯಾವ ರೀತಿ ತೆಗೆದುಕೊಳ್ತೀವಿ, ಯಾವ ರೀತಿ ಪರಿವರ್ತನೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಕೂಡ ಮುಖ್ಯ ಆಗುತ್ತೆ ನವ್ಯ. ಎಸ್ ವಿಜಯ್, ನೋಡಿದ್ರಲ್ಲ ವೀಕ್ಷಕರ, ಯಾವೆಲ್ಲ ಪ್ರಮುಖವಾದಂತಹ ಸುದ್ದಿಗಳನ್ನ ಈ ದಿನಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ ಅಂತ. ಇದಾಗಿತ್ತು ಈ ದಿನದ ನ್ಯೂಸ್ ಅಂಡ್ ವ್ಯೂಸ್. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.